ಅಪಘಾತ ಏನ್ ನಡೀತು? ಈ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು, ಈ ಹಾಸನದ ಟ್ರಕ್ ಅಪಘಾತಕ್ಕೆ ಚಾಲಕನ ಮದ್ಯಪಾನವೇ ಕಾರಣವಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಎಣ್ಣೆ ಕುಡಿದು ವಾಹನವನ್ನ ಚಲಾಯಿಸದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಇಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ತನಿಖೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಕಾರಣ ಏನು ಅಸಲಿಗೆ ಅನ್ನುವಂತ ವಿಚಾರ. ಹಾಸನದಲ್ಲಿ ಕಂಡು ಕೇಳರಿಯದಂತಹ ಘನಘೋರ ದುರಂತ ನಡೆದಿದೆ. ಕಾಲು ಕೈ ಕಳೆದುಕೊಂಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅನೇಕರು ಯುವಕರು ಇದರಲ್ಲಿ, ಅನೇಕರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನ್ನೋದೀಗ ಗೊತ್ತಾಗಿದೆ. ಕಾಲು ಕೈ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಜೊತೆಗೆ ಮೈತುಂಬಾ ಗಾಯ, ಗಂಭೀರ ಗಾಯಗಳಾಗಿದೆ ಅನೇಕರಿಗೆ. 3 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದರಲ್ಲಿ ಸಾವಿಗೀಡಾಗಿದ್ದಾರೆ. 7 ಜನ ವಿದ್ಯಾರ್ಥಿಗಳ ಕಾಲು ಕೈಗೆ ಬಹುತೇಕ ಹಾನಿಯಾಗಿದೆ. ಗಾಯಾಳುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಈಗ ವೈದ್ಯರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಗಂಭೀರವಾದಂತಹ ಗಾಯಗಳಾಗಿರೋರು ಅನೇಕರಿದ್ದಾರೆ. ಅನೇಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತವರು ಅನೇಕ ಮಂದಿ ವಿದ್ಯಾರ್ಥಿಗಳು, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ. 2-3 ತಿಂಗಳು ಕಳೆದ್ರೆ ಇಂಜಿನಿಯರಿಂಗ್ ಮುಗ್ದೋಗ್ತಿತ್ತು ಅನ್ನುವಂತ ವಿಚಾರವನ್ನ ಕೂಡ ಅವ್ರ ಮನೆಯವ್ರ ಪಾಪ ಹೇಳ್ಕೊಳ್ತಾ ಇದ್ರು. BE ವಿದ್ಯಾರ್ಥಿಗಳವರೆಲ್ಲ. ಆದ್ರೆ ಮುಂದಿನ ಜೀವನ ಹೇಗೆ ಅನ್ನುವಂತ ಪ್ರಶ್ನೆಯಲ್ಲಿ ಈಗ ಅವರಿದ್ದಾರೆ. ಯಾಕಂದ್ರೆ ಕಾಲು ಕೈ ಬಹುತೇಕ ಡ್ಯಾಮೇಜ್ ಆಗಿದೆ. ಕಾಲ್ ಮೇಲೆ ಟ್ರಕ್ ಹರಿದಿದೆ. ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕಾದಂತ ಪರಿಸ್ಥಿತಿ, ಆಪರೇಷನ್ ಮಾಡಬೇಕು, ಇಮಿಡಿಯೇಟ್ ಆಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕಾಗುತ್ತೆ ಅಂತ ವೈದ್ಯರು ಕೂಡ ಈಗ ಹೇಳಿರೋದು. ಆಸ್ಪತ್ರೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪೋಷಕರು ಕೂಡ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಆತಂಕ ಏನಾಗುತ್ತೆ. ಟ್ರಕ್ ಅಪಘಾತ ಏನ್ ನಡೀತು? ಈ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು, ಈ ಹಾಸನದ ಟ್ರಕ್ ಅಪಘಾತಕ್ಕೆ ಚಾಲಕನ ಮದ್ಯಪಾನವೇ ಕಾರಣವಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಎಣ್ಣೆ ಕುಡಿದು ವಾಹನವನ್ನ ಚಲಾಯಿಸದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಇಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ತನಿಖೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಕಾರಣ ಏನು ಅಸಲಿಗೆ ಅನ್ನುವಂತ ವಿಚಾರ. ಹಾಸನದಲ್ಲಿ ಕಂಡು ಕೇಳರಿಯದಂತಹ ಘನಘೋರ ದುರಂತ ನಡೆದಿದೆ. ಕಾಲು ಕೈ ಕಳೆದುಕೊಂಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅನೇಕರು ಯುವಕರು ಇದರಲ್ಲಿ, ಅನೇಕರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನ್ನೋದೀಗ ಗೊತ್ತಾಗಿದೆ. ಕಾಲು ಕೈ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಜೊತೆಗೆ ಮೈತುಂಬಾ ಗಾಯ, ಗಂಭೀರ ಗಾಯಗಳಾಗಿದೆ ಅನೇಕರಿಗೆ. 3 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದರಲ್ಲಿ ಸಾವಿಗೀಡಾಗಿದ್ದಾರೆ. 7 ಜನ ವಿದ್ಯಾರ್ಥಿಗಳ ಕಾಲು ಕೈಗೆ ಬಹುತೇಕ ಹಾನಿಯಾಗಿದೆ. ಗಾಯಾಳುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಈಗ ವೈದ್ಯರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಗಂಭೀರವಾದಂತಹ ಗಾಯಗಳಾಗಿರೋರು ಅನೇಕರಿದ್ದಾರೆ. ಅನೇಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತವರು ಅನೇಕ ಮಂದಿ ವಿದ್ಯಾರ್ಥಿಗಳು, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ. 2-3 ತಿಂಗಳು ಕಳೆದ್ರೆ ಇಂಜಿನಿಯರಿಂಗ್ ಮುಗ್ದೋಗ್ತಿತ್ತು ಅನ್ನುವಂತ ವಿಚಾರವನ್ನ ಕೂಡ ಅವ್ರ ಮನೆಯವ್ರ ಪಾಪ ಹೇಳ್ಕೊಳ್ತಾ ಇದ್ರು. BE ವಿದ್ಯಾರ್ಥಿಗಳವರೆಲ್ಲ. ಆದ್ರೆ ಮುಂದಿನ ಜೀವನ ಹೇಗೆ ಅನ್ನುವಂತ ಪ್ರಶ್ನೆಯಲ್ಲಿ ಈಗ ಅವರಿದ್ದಾರೆ. ಯಾಕಂದ್ರೆ ಕಾಲು ಕೈ ಬಹುತೇಕ ಡ್ಯಾಮೇಜ್ ಆಗಿದೆ. ಕಾಲ್ ಮೇಲೆ ಟ್ರಕ್ ಹರಿದಿದೆ. ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕಾದಂತ ಪರಿಸ್ಥಿತಿ, ಆಪರೇಷನ್ ಮಾಡಬೇಕು, ಇಮಿಡಿಯೇಟ್ ಆಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕಾಗುತ್ತೆ ಅಂತ ವೈದ್ಯರು ಕೂಡ ಈಗ ಹೇಳಿರೋದು. ಆಸ್ಪತ್ರೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪೋಷಕರು ಕೂಡ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಆತಂಕ ಏನಾಗುತ್ತೆ. ಟ್ರಕ್ ಅಪಘಾತ ಏನ್ ನಡೀತು? ಈ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು, ಈ ಹಾಸನದ ಟ್ರಕ್ ಅಪಘಾತಕ್ಕೆ ಚಾಲಕನ ಮದ್ಯಪಾನವೇ ಕಾರಣವಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಎಣ್ಣೆ ಕುಡಿದು ವಾಹನವನ್ನ ಚಲಾಯಿಸದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಇಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ತನಿಖೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಕಾರಣ ಏನು ಅಸಲಿಗೆ ಅನ್ನುವಂತ ವಿಚಾರ.
ಹಾಸನದಲ್ಲಿ ಕಂಡು ಕೇಳರಿಯದಂತಹ ಘನಘೋರ ದುರಂತ ನಡೆದಿದೆ. ಕಾಲು ಕೈ ಕಳೆದುಕೊಂಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅನೇಕರು ಯುವಕರು ಇದರಲ್ಲಿ, ಅನೇಕರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನ್ನೋದೀಗ ಗೊತ್ತಾಗಿದೆ. ಕಾಲು ಕೈ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಜೊತೆಗೆ ಮೈತುಂಬಾ ಗಾಯ, ಗಂಭೀರ ಗಾಯಗಳಾಗಿದೆ ಅನೇಕರಿಗೆ. 3 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದರಲ್ಲಿ ಸಾವಿಗೀಡಾಗಿದ್ದಾರೆ. 7 ಜನ ವಿದ್ಯಾರ್ಥಿಗಳ ಕಾಲು ಕೈಗೆ ಬಹುತೇಕ ಹಾನಿಯಾಗಿದೆ. ಗಾಯಾಳುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಈಗ ವೈದ್ಯರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಗಂಭೀರವಾದಂತಹ ಗಾಯಗಳಾಗಿರೋರು ಅನೇಕರಿದ್ದಾರೆ, ಅನೇಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತವರು ಅನೇಕ ಮಂದಿ ವಿದ್ಯಾರ್ಥಿಗಳು, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ. ಇನ್ನೆರಡು 3 ತಿಂಗಳು ಕಳೆದ್ರೆ ಇಂಜಿನಿಯರಿಂಗ್ ಮುಗ್ದೋಗ್ತಿತ್ತು ಅನ್ನುವಂತ ವಿಚಾರವನ್ನ ಕೂಡ ಅವ್ರ ಮನೆಯವ್ರ ಪಾಪ ಹೇಳ್ಕೊಳ್ತಾ ಇದ್ರು. BE ವಿದ್ಯಾರ್ಥಿಗಳವರೆಲ್ಲ. ಆದ್ರೆ ಮುಂದಿನ ಜೀವನ ಹೇಗೆ ಅನ್ನುವಂತ ಪ್ರಶ್ನೆಯಲ್ಲಿ ಈಗ ಅವರಿದ್ದಾರೆ. ಯಾಕಂದ್ರೆ ಕಾಲು ಕೈ ಬಹುತೇಕ ಡ್ಯಾಮೇಜ್ ಆಗಿದೆ, ಕಾಲ್ ಮೇಲೆ ಟ್ರಕ್ ಹರಿದಿದೆ. ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕಾದಂತ ಪರಿಸ್ಥಿತಿ, ಆಪರೇಷನ್ ಮಾಡಬೇಕು, ಇಮಿಡಿಯೇಟ್ ಆಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬೇಕಾಗುತ್ತೆ ಅಂತ ವೈದ್ಯರು ಕೂಡ ಈಗ ಹೇಳಿರೋದು. ಆಸ್ಪತ್ರೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪೋಷಕರು ಕೂಡ ಜೊತೆಗಿದ್ದಾರೆ. ಅವ್ರಿಗೂ ಟ್ರಕ್ ಅಪಘಾತ ಏನ್ ನಡೀತು, ಈ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಆದ್ರೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು, ಈ ಹಾಸನದ ಟ್ರಕ್ ಅಪಘಾತಕ್ಕೆ ಚಾಲಕನ ಮದ್ಯಪಾನವೇ ಕಾರಣವಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಎಣ್ಣೆ ಕುಡಿದು ವಾಹನವನ್ನ ಚಲಾಯಿಸದ್ನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಇಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ತನಿಖೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಕಾರಣ ಏನು ಅಸಲಿಗೆ ಅನ್ನುವಂತ ವಿಚಾರ. ಹಾಸನದಲ್ಲಿ ಕಂಡು ಕೇಳರಿಯದಂತಹ ಘನಘೋರ ದುರಂತ ನಡೆದಿದೆ. ಕಾಲು ಕೈ ಕಳೆದುಕೊಂಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅನೇಕರು ಯುವಕರು ಇದರಲ್ಲಿ, ಅನೇಕರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನ್ನೋದೀಗ ಗೊತ್ತಾಗಿದೆ. ಕಾಲು ಕೈ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಜೊತೆಗೆ ಮೈತುಂಬಾ ಗಾಯ, ಗಂಭೀರ ಗಾಯಗಳಾಗಿದೆ ಅನೇಕರಿಗೆ. 3 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದರಲ್ಲಿ ಸಾವಿಗೀಡಾಗಿದ್ದಾರೆ. 7 ಜನ ವಿದ್ಯಾರ್ಥಿಗಳ ಕಾಲು ಕೈಗೆ ಬಹುತೇಕ ಹಾನಿಯಾಗಿದೆ. ಗಾಯಾಳುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಈಗ ವೈದ್ಯರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಗಂಭೀರವಾದಂತಹ ಗಾಯಗಳಾಗಿರೋರು ಅನೇಕರಿದ್ದಾರೆ, ಅನೇಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತವರು ಅನೇಕ ಮಂದಿ ವಿದ್ಯಾರ್ಥಿಗಳು, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ. ಇನ್ನೆರಡು 3 ತಿಂಗಳು ಕಳೆದ್ರೆ ಇಂಜಿನಿಯರಿಂಗ್ ಮುಗ್ದೋಗ್ತಿತ್ತು ಅನ್ನುವಂತ ವಿಚಾರವನ್ನ ಕೂಡ ಅವ್ರ ಮನೆಯವ್ರ ಪಾಪ ಹೇಳ್ಕೊಳ್ತಾ ಇದ್ರು. BE ವಿದ್ಯಾರ್ಥಿಗಳವರೆಲ್ಲ. ಆದ್ರೆ ಮುಂದಿನ ಜೀವನ ಹೇಗೆ ಅನ್ನುವಂತ